ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳುವನಾಗಿರ್ತೇನೆ. ಪ್ರೇರೆ ಈ ದಿನ ದೇವರ ವಾಕ್ಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡುವನಾಗಿರ್ತೇನೆ. ದೇವರ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪಾಪ ಅಂದರೆ ಏನು ಎಂಬುದಾಗಿ ಈ ವಾಕ್ಯದಲ್ಲಿ ವಿವರಿಸ್ತಾರೆ. ಆತನು ಇನ್ನೂ ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೊಳೆಗಾರಿಕೆ, ಕಳ್ಳತನ, ಕೊಲೆ, ಆದರ, ದ್ರವ್ಯಾಸೆ, ಕೆಡುಕತನ, ಮೋಸ, ಬಂಡುತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ಬೇರೆ ಈ ಲೋಕದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಪಾಪ ಅಂದರೆ ಏನು ಅಂತ ಹೇಳ್ತಾ ಇದೆ. ಪಾಪ ನಾವು ತಿನ್ನುವಂಥ ಆಹಾರದಿಂದ ನಮಗೆ ಪಾಪವನ್ನು ಅಂಟಿಕೊಳ್ಳುವುದಿಲ್ಲ. ಪಾಪ ಮನುಷ್ಯನ ಒಳಗಿರ್ತಕ್ಕಂಥ ಕೆಟ್ಟ ಆಲೋಚನೆಗಳೇ ಅವನನ್ನು ಪಾಪದಲ್ಲಿ ಸಿಲುಕಿಸುತ್ತೆ. ಅದೇನಂತಂದರೆ ಸುಳಿಗಾರಿಕೆತನ, ವ್ಯಭಿಚಾರ ಮಾಡುವಂಥದ್ದು, ಕಳ್ಳತನ, ಸೊಕ್ಕು, ಬುದ್ಧಿಗೇಡಿತನ, ಹೊಟ್ಟೆ ಕೆಚ್ಚು ಇವೆಲ್ಲವೂ ಕೂಡ ಏನಾಗಿದ್ದಾವೆ, ಒಬ್ಬ ಅವನನ್ನು ಪಾಪಕ್ಕೆ ತಳ್ತವೆ. ಒಬ್ಬ ಮನುಷ್ಯನು ಓಲೆ ಆಗ್ತಾನೆ, ಒಬ್ಬ ಮನುಷ್ಯನು ಅಶುದ್ಧನಾಗ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವನಾಗಿದ್ದಾನೆ. ಈ ಒಂದು ಯೇಸು ಕ್ರಿಸ್ತನು ಹೇಳಿದಂಥ ವಾಕ್ಯಗಳು, ಈ ಪಾಪಗಳನ್ನು ನಾವು ಮಾಡುವುದರಿಂದ ಆ ಪಾಪದ ನಿಮಿತ್ತ ನಮಗೇನು ಬರುತ್ತೆ, ಆ ಪಾಪದ ಸಂಬಳ ಮರಣ ನಮ್ಮ ಜೀವಿತದಲ್ಲಿ ಬರುತ್ತೆ. ಪಾಪ ಮಾಡುವ ಪ್ರಾಣಿಯೇ ಸಾಯ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತೇವೆ. ಪಾಪವನ್ನು ನಮ್ಮನ್ನು ಎಲ್ಲಿಗೆ ತಗೊಂಡು ಹೋಗುತ್ತೆ, ನಿತ್ಯ ನಾಶನಕ್ಕೆ ತೆಗೆದುಕೊಂಡು ಹೋಗುತ್ತೆ, ನಿತ್ಯ ನರಕಕ್ಕೆ ತೆಗೆದುಕೊಂಡು ಹೋಗ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವನಾಗಿದ್ದಾನೆ. ಪ್ರತಿಯೊಂದು ಕೂಡ ನಾವು ನಮ್ಮ ಆಲೋಚನೆಗಳು ಯಾವಾಗಲೂ ಕೂಡ ಒಳ್ಳೆಯವುಗಳಾಗಿರಬೇಕು. ನಮ್ಮ ಆಲೋಚನೆಗಳು ಯಾವಾಗಲೂ ಸ್ಥಿರವಾಗಿರಬೇಕು. ನಾವು ಮಾತಾಡುವಂಥ ಮಾತುಗಳು ಶುದ್ಧವಾಗಿರಬೇಕು. ನಾವು ನೋಡುವಂಥ ನೋಟ ಅದು ಶುದ್ಧವಾಗಿರಬೇಕು. ಯೇಸು ಕ್ರಿಸ್ತನು ಯಾವ ರೀತಿ ಈ ಲೋಕದಲ್ಲಿ ಜೀವಿಸಿದನು, ಮನುಷ್ಯನಾಗಿ ಆತನ ಬಾಯಲ್ಲಿ ಒಂದು ಬೈಗಳು ಹೊಡಲಿಲ್ಲ, ಆತನಲ್ಲಿ ಹೊಟ್ಟೆ ಕಿಚ್ಚು ಇರಲಿಲ್ಲ, ಆತನಲ್ಲಿ ಸೊತ್ತು ಇರಲಿಲ್ಲ, ಆತನಲ್ಲಿ ವ್ಯಭಿಚಾರ ಇರಲಿಲ್ಲ. ಮನುಷ್ಯರಿಗೆ ಬರುವಂಥ ಎಲ್ಲ ಶೋಧನೆಗಳು ಯೇಸು ಕ್ರಿಸ್ತನಿಗೆ ಬಂದು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಯಾವ ಪಾಪ ಕೂಡ ಮಾಡಲಿಲ್ಲ. ಅದೇ ರೀತಿ ಕೂಡ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಾವು ಜೀವಿಸಬೇಕಂತಂದು ಇಷ್ಟಪಡುವನಾಗಿರ್ತಾನೆ. ಪ್ರಿಯರೇ, ನಾವು ಯಾವಾಗ ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ, ದೇವರ ಬಳಿಗೆ ಬರುವಾಗ ನಮ್ಮ ಪಾಪಗಳು ಪರಿಹಾರ ಆಗ್ತವೆ. ದೇವರ ಬಳಿಗೆ ಬರುವಾಗ ನಾವು ಶುದ್ಧರಾಗ್ತೇವೆ. ಯಾಕಂದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ನಮ್ಮ ಪಾಪಗಳನ್ನು ಕ್ಷಮಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಆ ಪಾಪ ನಾವು ದೇವರನ್ನ ಮುಂದೆ ಒಪ್ಪಿಕೊಳ್ಳುವಾಗ ದೇವರು ಆತನ ರಕ್ತದ ಮೂಲಕ ನಮ್ಮನ್ನು ಪರಿಶುದ್ಧನಾಗಿ ಮಾಡುವನಾಗಿರ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೇಸುವೇ ದೇವರು, ಯೇಸುವೇ ರಕ್ಷಕನು ಎಂಬುದಾಗಿ ನಾವು ಬಾಯಿಂದ ಅರಿಕೆ ಮಾಡುವಾಗ ಯೇಸು ಸ್ವಾಮಿ ಆತನ ರಕ್ತದ ಮೂಲಕ ನಮ್ಮ ಪಾಪಗಳನ್ನು ತೊಳೆಯುವನಾಗಿರ್ತಾನೆ. ಬೇರೆ ಯಾರಾದರೂ ಈ ವಾಕ್ಯವನ್ನು ನೋಡ್ತಿರುವಂಥ ಸಹೋದರ ಸಹೋದರಿಯರೇ, ದೇವರ ಬಳಿಗೆ ಬಂದು ಯೇಸುವೇ ನಾನು ಪಾಪಾತ್ಮನು, ನನ್ನಲ್ಲಿರ್ತಕ್ಕಂಥ ಅಶುದ್ಧತೆಯನ್ನು ತೆಗೆದುಹಾಕು ಎಂಬುದಾಗಿ ನಾವು ಹೇಳುವಾಗ ಯೇಸು ಕ್ರಿಸ್ತನು ಏನು ಮಾಡ್ತಾನೆ, ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ಪರಿಶುದ್ಧನನ್ನಾಗಿ ಮಾಡ್ತಾನೆ. ಯಾವ ರೀತಿ ನಮ್ಮನ್ನು ಪರಿಶುದ್ಧನಾಗಿ ನಮ್ಮನ್ನು ಮಾಡ್ತಾನೆ ಎಂಬುದಾಗಿ ನಾವು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಅಲ್ಲಿವರೆಗೂ ನಾವೇನು ಮಾಡೋಣ, ಯೇಸುವೇ ಮೊದಲನೇದಾಗಿ ನನ್ನ ಪಾಪಗಳನ್ನು ಕ್ಷಮಿಸು, ನಿನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ಶುದ್ಧೀಕರಿಸು ಅಂತಂದು ಹೇಳುವಾಗ ಆತನ ರಕ್ತ ಪರಿಶುದ್ಧವಾಗಿರುವುದರಿಂದ ಯೇಸುವಿನ ರಕ್ತ ಸಕಲ ಪಾಪ ನಿವಾರಣೆ ಮಾಡಿ ನಮ್ಮೆಲ್ಲರನ್ನು ಕೂಡ ಶುದ್ಧೀಕರಿಸ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೇಸುವೇ ಕರ್ತನು ಒಡೆಯನೆಂದು ನೀನು ಅರಿಕೆ ಮಾಡುವಾಗ ನಿನ್ನ ಪಾಪಗಳು ಕ್ಷಮಿಸಲ್ಪಡುತ್ತೆ. ಸಹೋದರ ಸಹೋದರಿ, ಆತನ ಬಳಿಗೆ ಬರುವಾಗ ನೀನು ಪರಿಶುದ್ಧನಾಗಿ ಜೀವನ ಮಾಡ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ವಾಕ್ಯಗಳ ಮೂಲಕ ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಬರೋ ದಿನಮಾನಗಳಲ್ಲಿ ಯಾವ ರೀತಿ ಅದನ್ನು ಪರಿಶುದ್ಧತೆ ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ ನೋಡಿಕೊಳ್ಳೋಣ. ಆಮೇಲೆ